ಒಂದಿನದಲ್ಲಿ ನೀವು ಎಷ್ಟು ಸಲ ಡಿಸ್ಟ್ರಾಕ್ಟ್ ಆಗ್ತೀರಾ ಆ್ಯಂಡ್ ಒಂದ್ಸಲ ಡಿಸ್ಟ್ರಾಕ್ಟ್ ಆದ ನಂತರ ಎಷ್ಟು ಟೈಮನ್ನು ವೇಸ್ಟ್ ಮಾಡ್ತೀರಾ? 2 ಅವರ್ಸ್, 3 ಅವರ್ಸ್, 4 ಅವರ್ಸ್ ಲೆಕ್ಕನೇ ಇಲ್ಲ. ಒಂದ್ಸಲ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಟ್ರಾಕ್ಟ್ ಆದ ನಂತರ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಆ್ಯಂಡ್ ದೆನ್ ಟೈಮ್ ವೇಸ್ಟ್ ಮಾಡಿದ ನಂತರ ಯಾವ ರೀತಿ ಫೀಲ್ ಆಗುತ್ತೆ? ತುಂಬ ಖುಷಿ ಆಗುತ್ತಾ? ಎಸ್, ನಾನಿವತ್ತು 3 ತಾಸನ್ನು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ನೋಡಿ ವೇಸ್ಟ್ ಮಾಡಿದೆ. ಇವತ್ತು ನಾನು ಫೇಸ್ಬುಕ್ನಲ್ಲಿ ವೀಡಿಯೋಸ್ ನೋಡಿ ಒಂದು 2 ತಾಸು ಟೈಮನ್ನು ವೇಸ್ಟ್ ಮಾಡಿದೆ. ಖುಷಿ ಆಗುತ್ತಾ? ಇಲ್ಲ, ದುಃಖ ಆಗುತ್ತೆ, ಮನಸ್ಸಿಗೆ ನೋವಾಗುತ್ತೆ. ಆ್ಯಂಡ್ ಇದರ ನಂತರ ಏನಾಗುತ್ತೆ? ಪಶ್ಚಾತ್ತಾಪ ಆಗುತ್ತೆ. ಒಳಗಿಂದ ನಿಮ್ಮ ಬಗ್ಗೆನೇ ನೀವು ಯು ಸ್ಟಾರ್ಟ್ ಫೀಲಿಂಗ್ ಬ್ಯಾಡ್ ಅಬೌಟ್ ಯೋರ್ ಸೆಲ್ಫ್. ಒಂದ್ಸಲ ಈ ರಿಗ್ರೆಟ್ ಬರಲಿಕ್ಕೆ ಸ್ಟಾರ್ಟ್ ಆದ ನಂತರ ದೆನ್ ಏನಾಗುತ್ತೆ? ಒಂದ್ಸಲ ನಾವು ಪಶ್ಚಾತ್ತಾಪ ಪಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಮ್ಮಿಂದ ಫೋಕಸ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾವುದೇ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ದೆನ್ ಮತ್ತೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ವೇಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಟೈಮ್ ವೇಸ್ಟ್ ಮಾಡಿದ ನಂತರ ಮತ್ತೆ ಹೇಗೆ ಫೀಲ್ ಆಗುತ್ತೆ? ಬ್ಯಾಡ್ ಫೀಲ್ ಆಗುತ್ತೆ, ನೋವಾಗುತ್ತೆ, ದುಃಖ ಆಗುತ್ತೆ. ಆ್ಯಂಡ್ ದೆನ್ ಪಶ್ಚಾತ್ತಾಪ ಆದ ನಂತರ ಫೋಕಸ್ ಮಾಡ್ಲಿಕ್ಕಾದ್ರೂ ಆಗೋದಿಲ್ಲ. ಆ್ಯಂಡ್ ದೆನ್ ಮತ್ತೆ ಟೈಮ್ ವೇಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಎಕ್ಸಾಕ್ಟ್ಲಿ 90% ವಿದ್ಯಾರ್ಥಿಗಳು ಈ ಒಂದು ಸೈಕಲ್ನಲ್ಲಿ ಸಿಕ್ಕಾಕೊಂಡು ತಮ್ಮ ಲೈಫನ್ನು ವೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಈ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಯಾವ ರೀತಿ ನೀವು ಈ ಡಿಸ್ಟ್ರಾಕ್ಷನ್ಸ್ಗಳನ್ನ ಅವಾಯ್ಡ್ ಮಾಡಿ ಈ ಸೋಷಿಯಲ್ ಮೀಡಿಯಾ ಮೇಲೆ ಕಂಪ್ಲೀಟ್ ಕಂಟ್ರೋಲನ್ನು ಸಾಧಿಸ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಏಕೆಂದರೆ ಇವತ್ತು ನೀವು ಟೈಮ್ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಯಾವತ್ತು ನೀವು ನಿಮ್ಮ ಲೈಫ್ನ ಮೇಲೆ ಒಂದು ಕಂಟ್ರೋಲ್ ಅಚೀವ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಈ 18ರಿಂದ 24ವರೆಗಿನ ಟೈಮ್ ಇದೆಯಲ್ಲ, 5 to 6 years, ಇದು ನಿಮ್ಮ ಲೈಫ್ನ ಪ್ರೈಮ್ ಏಜ್, ದ ಗೋಲ್ಡನ್ ಪೀರಿಯಡ್ ಆಫ್ ಯೋರ್ ಲೈಫ್. ಆ್ಯಂಡ್ ಇದೇ ಟೈಮ್ನಲ್ಲಿ ಎಲ್ಲರೂ ಕೂಡ ನಿಮ್ಮ ಟೈಮ್ ಬಗ್ಗೆ ಕಂಪೀಟ್ ಮಾಡ್ತಾ ಇದ್ದಾರೆ. ಕ್ರಿಕೆಟ್, ಸ್ಪೋರ್ಟ್ಸ್, ಮೂವೀಸ್, ಎವ್ರಿಬಡಿ ವಾಂಟ್ಸ್ ಯುವರ್ ಟೈಮ್. ಆ್ಯಂಡ್ ನಿಮ್ಮ ಟೈಮನ್ನು ನೀವು ನಿಮ್ಮ ಗುರಿ ಸಾಧಿಸಲಿಕ್ಕೆ ಯಾವ ರೀತಿ ಬಳಸ್ಕೋಬೇಕು ಅದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ಜಸ್ಟ್ ನೋಡ್ಲಿಕ್ಕೆ ಹೋಗ್ಬೇಡಿ, ಒಂದು ಪೆನ್ ಆ್ಯಂಡ್ ಪೇಪರ್ ಅಥವಾ ಬುಕ್ ತಗೊಳ್ಳಿ. ಯಾಕೆಂದರೆ ಈ ವಿಡಿಯೋ ನೋಡಿ ಹೋಗ್ಬಿಟ್ರೆ ನಿಮ್ಗೆ ಏನೂ ನೆನಪಿರೋದಿಲ್ಲ. ಅಟ್ಲೀಸ್ಟ್ ನಾನು ಹೇಳುವಂಥ 4 ಪಾಯಿಂಟ್ಸನ್ನು ಬರ್ಕೊಳ್ಳಿ, ಅದರಲ್ಲಿ 2 ಇಂಪ್ಲಿಮೆಂಟ್ ಮಾಡಿ. ನಿಮ್ಮ ಲೈಫ್ನಲ್ಲಿ 100% ಬದಲಾವಣೆ ಬರುತ್ತೆ. ಸೊ ಬನ್ನಿ ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಡಿಸ್ಟ್ರಾಕ್ಷನ್ಸ್ ಅವಾಯ್ಡ್ ಮಾಡಲಿಕ್ಕೆ ನನ್ನ ಮೊದಲನೆಯ ಟೆಕ್ನಿಕ್ ಬಂದು ಟ್ರ್ಯಾಕ್ ಯುವರ್ ಟೈಮ್ ಆ್ಯಂಡ್ ಆ್ಯಕ್ಷನ್ಸ್. ನಿಮ್ಮ ಟೈಮ್ ಎಲ್ಲಿ ಹೋಗ್ತಾ ಇದೆ ಆ್ಯಂಡ್ ದೆನ್ ಆ ಟೈಮ್ನಲ್ಲಿ ನೀವು ಏನು ಮಾಡ್ತಾ ಇದ್ದೀರಿ ಇವೆರಡನ್ನ ಟ್ರ್ಯಾಕ್ ಮಾಡಿ. ನೋಡಿ, ಎಲ್ಲಿವರೆಗೆ ಟೈಮ್ ಎಲ್ಲಿ ಹೋಗ್ತಾ ಇದೆ, ಆ ಟೈಮಲ್ಲಿ ಏನು ಮಾಡ್ತಾ ಇದ್ದೀವಿ ಅದು ಗೊತ್ತಿಲ್ಲ, ಅದರ ಡೇಟಾ ಇಲ್ಲ ಅಂದರೆ ನೀವು ಡಿಸ್ಟ್ರಾಕ್ಷನ್ಸ್ಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಇಂಪಾಸಿಬಲ್. ಸೊ ಈಗ ಇದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು? ಸೊ ನೋಡಿ, ನಾನು ಪರ್ಸ್ನಲ್ ಆಗಿ ಈ ರೀತಿ ಬಳಸ್ತೀನಿ. ಅಂದರೆ ಈ ರೀತಿ ಒಂದು ಡೈಲಿ ನಾನು ಈ ಶೀಟನ್ನು ಯೂಸ್ ಮಾಡ್ತೀನಿ. ಸೊ ಇದರಲ್ಲಿ 4 ಸ್ಲಾಟ್ಸ್ ಇವೆ. ಮುಂಜಾನೆ 7ರಿಂದ 10 ಗಂಟೆ, 10ರಿಂದ 2 ಗಂಟೆ, 3ರಿಂದ 7 ಗಂಟೆ ಆ್ಯಂಡ್ ರಾತ್ರಿ 7ರಿಂದ 10 ಗಂಟೆವರೆಗೆ. ಸೊ ಇದರಲ್ಲಿ ನಾನು ಕಂಪ್ಲೀಟ್ಲಿ ಟ್ರ್ಯಾಕ್ ಮಾಡ್ತಾ ಹೋಗ್ತೀನಿ. ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ, ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ನಲ್ಲಿ ನಾನು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾ ಮೇಲೆ. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ರಿಪೋರ್ಟ್ ಸಿಗುತ್ತೆ, ನಂದು ಡೈಲಿ ರಿಪೋರ್ಟ್. ಸೊ ಈ ರೀತಿ ನೀವು ನಿಮ್ಮ ಆ್ಯಕ್ಷನ್ಸ್ಗಳನ್ನ ಟ್ರ್ಯಾಕ್ ಮಾಡ್ಬೋದು. ಪ್ಲಸ್ ನೀವು ಯಾವ ಕೆಲಸಕ್ಕೆ ಎಷ್ಟು ಟೈಮನ್ನು ಸ್ಪೆಂಡ್ ಮಾಡಿದಿರಿ ಅದನ್ನು ಕೂಡ ಟ್ರ್ಯಾಕ್ ಮಾಡ್ಬೋದು. ಸೊ ಈ ರೀತಿ ನೀವು 7 days ಮಾಡಿದ್ದೇ ಆದರೆ ನಿಮಗೆ ಗೊತ್ತಾಗುತ್ತೆ, ಅವೇರ್ನೆಸ್ ಬರುತ್ತೆ, ನನ್ನದು ಟೈಮ್ ಎಲ್ಲಿ ಹೋಗ್ತಾ ಇದೆ ಆ್ಯಂಡ್ ದೆನ್ ನಾನು ಆ ಟೈಮಲ್ಲಿ ಏನು ಮಾಡ್ತಾ ಇದ್ದೀನಿ. ಏಕೆಂದರೆ ಫಸ್ಟ್ ನಿಮಗೆ ಟೈಮ್ ಎಲ್ಲಿ ಹೋಗ್ತಾ ಇದೆ ಅದು ಗೊತ್ತಿದ್ರೆ ಎಲ್ಲಿ ಟೈಮ್ ನಾನು ಹಾಕಬೇಕಾಗಿತ್ತು ಅಲ್ಲಿ ಹಾಕ್ತೆ ಇದೆಯೋ ಇಲ್ವೋ ಅನ್ನೋದು ನೀವು ಚೆಕ್ ಮಾಡ್ಬೋದು, ರೈಟ್? ಆ್ಯಂಡ್ ದೆನ್ ಆ ಟೈಮಲ್ಲಿ ಏನು ಮಾಡ್ತಾ ಇದ್ದೀರಿ. ನೀವು ಇನ್ ಕೇಸ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ ಅಂದರೆ ಚೆಕ್ ಮಾಡಿ ಯಾವ ರೀತಿಯ ಕಾಂಟೆಂಟನ್ನು ನೀವು ನೋಡ್ತಾ ಇದ್ದೀರಿ. ಏಕೆಂದರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ನೀವು ನೋಡ್ತಾ ಇರುವಂತಹ ಕಾಂಟೆಂಟ್ ನಿಮ್ಮ ಲೈಫ್ನ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಜಸ್ಟ್ ನಿಮ್ಗೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಈಗ IPL ನಡೀತಾ ಇದೆ, ನೀವು ಕ್ರಿಕೆಟ್ ನೋಡ್ತಾ ಇದ್ರೆ ನೋಡಿ, ನೀವು ಫ್ರೆಂಡ್ಸ್ಗೆ ಮೀಟ್ ಆದಾಗ ಕ್ರಿಕೆಟ್ ಬಗ್ಗೆನೇ ಡಿಸ್ಕಸ್ ಮಾಡ್ತೀರಾ. ಆ್ಯಂಡ್ ಒಬ್ಬರೇ ಇದ್ದಾಗ ಯಾವಾಗಲೂ ಈ ರೀತಿ 6 ಹೊಡೆಯೋ ಥರ ಆ್ಯಕ್ಷನ್ಸ್ ಮಾಡ್ತು ಅಥವಾ ಯಾವಾಗಲೂ ಕ್ರಿಕೆಟ್ ಆಡೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀರಾ, ರೈಟ್? ಸೊ ಆ ರೀತಿ ಕಾಂಟೆಂಟ್ ನೀವು ಕನ್ಸ್ಯೂಮ್ ಮಾಡಿದರೆ ಅದೇ ರೀತಿಯ ಥಾಟ್ಸ್ ಆ್ಯಂಡ್ ಐಡಿಯಾಸ್ ನಿಮಗೆ ಬರುತ್ತೆ. ಆ್ಯಂಡ್ ಬಟ್ ರಿಯಾಲಿಟಿ ಏನು? ಈ ವಿಡಿಯೋ ನೋಡ್ತಾ ಇರುವಂತಹ 90% ವಿದ್ಯಾರ್ಥಿಗಳದ್ದು ಕ್ರಿಕೆಟ್ನಲ್ಲಿ ಕರಿಯರ್ ಬಿಲ್ಡ್ ಮಾಡಬೇಕು ಅನ್ನುವಂತಹ ಗೋಲ್ ಆದರೂ ಇರೋದೇ ಇಲ್ಲ. ಆ್ಯಂಡ್ ದೆನ್ ಆ ರೀತಿ ನೀವು ಕಾಂಟೆಂಟ್ ತುಂಬ ಕನ್ಸ್ಯೂಮ್ ಮಾಡ್ತಾ ಇದ್ರೆ ಅದರಿಂದ ನಿಮ್ಮ ಲೈಫ್ ವೇಸ್ಟ್ ಆಗ್ತಾ ಇದೆ ಆ್ಯಂಡ್ ದೆನ್ ನಿಮ್ಮ ಟೈಮ್ ವೇಸ್ಟ್ ಆಗ್ತಾ ಇದೆ. ಇದನ್ನು ಫಿಕ್ಸ್ ಮಾಡಬೇಕು, ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಡಿಸ್ಟ್ರಾಕ್ಷನ್ಸ್ ಅವಾಯ್ಡ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ನಿಮ್ಮ ಟೈಮನ್ನು ಟ್ರ್ಯಾಕ್ ಮಾಡಿ. ಅಟ್ಲೀಸ್ಟ್ ಟೈಮ್ ಟ್ರ್ಯಾಕ್ ಮಾಡಿ. ಪ್ಲಸ್ ಎಲ್ಲಿ ಟೈಮ್ ಹೋಗ್ತಾ ಇದೆ, ಯೂಟ್ಯೂಬ್ನಲ್ಲಿ ಹೋಗ್ತಾ ಇದೆ ಅಂದರೆ ಎಷ್ಟು ಟೈಮ್ ಹೋಗ್ತಾ ಇದೆ ಆ್ಯಂಡ್ ಯೂಟ್ಯೂಬ್ನಲ್ಲಿ ಯಾವ ರೀತಿ ಕಾಂಟೆಂಟ್ ನಾವು ನೋಡ್ತಾ ಇದ್ದೀವಿ, ಅದೇ ರೀತಿ ಫೇಸ್ಬುಕ್, ಅದೇ ರೀತಿ ಇನ್ಸ್ಟಾಗ್ರಾಮ್, ಅದನ್ನು ಟ್ರ್ಯಾಕ್ ಮಾಡಿ. ಸೊ ಈ ರೀತಿ ಸಿಂಪಲ್ ಶೀಟ್ ನೀವು ಬಳಸಬಹುದು. ಇದು ಬೇಕಂದ್ರೆ ಇದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಇದನ್ನು ಪ್ರಿಂಟ್ ಔಟ್ ತಗೊಳ್ಳಿ.
ಒಂದು ಜೆರಾಕ್ಸ್ಗೆ 2 ರೂಪಾಯಿ ಆಗುತ್ತೆ, ಬಟ್ 2 ರೂಪಾಯಿಯಲ್ಲಿ ನೀವು 4 ದಿನ ನಿಮ್ಮ ಟೈಮನ್ನು ಟ್ರ್ಯಾಕ್ ಮಾಡ್ಬೋದು. ಸೊ ಈ ಒಂದು ಟೆಕ್ನಿಕನ್ನು ಇಂಪ್ಲಿಮೆಂಟ್ ಮಾಡಿ. ಆ್ಯಂಡ್ ನನ್ನ ಸೆಕೆಂಡ್ ಟೆಕ್ನಿಕ್ ಬಂದು, ನಾನು ಇದನ್ನು ಪರ್ಸ್ನಲ್ ಆಗಿ ತುಂಬ ಯೂಸ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ಮೊಬೈಲ್ ಮೇಲೆ ಇದೆಯಲ್ಲ, ನಿಮ್ಮ ಮೊಬೈಲ್ ಮೇಲೆ ಇರುವಂತಹ ಆ್ಯಪ್ಸ್ಗಳ ಪ್ಲೇಸ್ಗಳನ್ನು ಚೇಂಜ್ ಮಾಡಿ. ಯಾಕೆ ಅಂದರೆ ನಾವು ಯೂಟ್ಯೂಬನ್ನು ಅಥವಾ ಫೇಸ್ಬುಕ್ಕನ್ನು ಅಥವಾ ಇನ್ಸ್ಟಾಗ್ರಾಮನ್ನು ವಾಟ್ಸಪ್ಪನ್ನು ಇಷ್ಟು ಯೂಸ್ ಮಾಡಿದ್ದೀವಿ ಅಂದರೆ, ನಾವು ಎಲ್ಲೋ ಮನೆಯಲ್ಲಿ ಕುತ್ಕೊಂಡಾಗ, ಸಂಬಂಧಿಕರ ಮನೆಯಲ್ಲಿ ಕುತ್ಕೊಂಡಾಗ, ಮಾರ್ಕೆಟ್ನಲ್ಲಿದ್ದಾಗ ಆಟೋಮೆಟಿಕ್ಲಿ ಸ್ಕ್ರೀನ್ ಲಾಕ್ ಆದ ತಕ್ಷಣ ಅದೇ ಆ್ಯಪ್ಗೆ ನಮ್ಮ ಕೈ ಹೋಗುತ್ತೆ. ಆ್ಯಂಡ್ ನಾವು ವಾಟ್ಸಪ್ ಸ್ಟೇಟಸ್ ನೋಡಲಿಕ್ಕೆ, ಏನೋ ರ್ಯಾಂಡಮ್ ವೀಡಿಯೋಸ್ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಆ್ಯಂಡ್ ಅದರಿಂದ ನಮ್ಮ ಮೈಂಡ್ನಲ್ಲಿ ಬೇರೆ ಬೇರೆ ರೀತಿ ಯೋಚನೆಗಳು ಬರುತ್ತೆ, ತುಂಬ ಮೈಂಡ್ ಇನ್ಫ್ಲುಯೆನ್ಸ್ ಆಗುತ್ತೆ. ಅದರಿಂದ ನಿಮ್ಮ ಗೋಲ್ನ ಮೇಲೆ ಫೋಕಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಾನು ವಾಟ್ಸಪ್ಪನ್ನು ತುಂಬ ಯೂಸ್ ಮಾಡಬೇಕಾಗುತ್ತೆ ಬಿಕಾಸ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಬಿಸ್ನೆಸ್ ಆ್ಯಂಡ್ ಆಲ್. ಅದರಿಂದಾಗಿ ದೆನ್ ಯೂಟ್ಯೂಬನ್ನು ನಾನು ಹೆಚ್ಚು ಯೂಸ್ ಮಾಡ್ತೀನಿ. ಸೊ ಇವೆರಡನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಒಂದು ಟೆಕ್ನಿಕನ್ನು ನಾನು ಯೂಸ್ ಮಾಡ್ತೀನಿ. ನಾನಿಲ್ಲಿ ಏನು ಮಾಡ್ತೇನೆ ಅಂದರೆ, ಸಿಂಪ್ಲಿ ಪ್ರತಿ 7 ದಿನಕ್ಕೆ 15 ದಿನಕ್ಕೆ ನನ್ನ ಮೊಬೈಲ್ನಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ವಾಟ್ಸಪ್ ಮತ್ತು ಯೂಟ್ಯೂಬ್ನ ಪ್ಲೇಸನ್ನು ಚೇಂಜ್ ಮಾಡ್ತೀನಿ, ಆ್ಯಪ್ನ ಪ್ಲೇಸನ್ನು ಚೇಂಜ್ ಮಾಡ್ತೀನಿ. ಅಂದರೆ ಆಟೋಮೆಟಿಕ್ಲಿ ನಾನು ಹೋಗಿ ವಾಟ್ಸಪ್ ಓಪನ್ ಮಾಡಬಾರ್ದು, ಸುಮ್ಮನೆ ಫ್ರೀ ಇದ್ದಾಗ ಹೋಗಿ ಯೂಟ್ಯೂಬನ್ನು ಓಪನ್ ಮಾಡಬಾರ್ದು. ಏಕೆಂದರೆ ಒಂದ್ಸಲ ಇದನ್ನು ಟ್ರೈ ಮಾಡಿ. ಟೆಕ್ನಿಕ್ ತುಂಬ ಪ್ರಾಕ್ಟಿಕಲ್ ಟೆಕ್ನಿಕ್ ಇದೆ ಇದು. ನಿಮ್ಮ ಮೊಬೈಲ್ನಲ್ಲಿ ಇವತ್ತೇ ಹೋಗಿ ನೀವು ವಾಟ್ಸಪ್ ಹೆಚ್ಚು ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಫೇಸ್ಬುಕ್ ಹೆಚ್ಚು ಯೂಸ್ ಮಾಡ್ತಾ ಇದ್ದೀರಾ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ತೆಗೆದುಕೊಂಡು ಹೋಗಿ ಯಾವುದೋ ಮೂಲೆಯಲ್ಲಿ ಇಡಿ. ನೆಕ್ಸ್ಟ್ ಟೈಮ್ ನೀವು ಆ ಆ್ಯಪನ್ನು ಹುಡುಕ್ತಿರೋ, ಮೊಬೈಲ್ ಓಪನ್ ಮಾಡಿದಾಗ ಎಲ್ಲಿದೆ ಇನ್ಸ್ಟಾಗ್ರಾಮ್ ಅಂತ ಹೇಳಿ. ಸೊ ಅವಾಗ ನಿಮಗೆ ಅಟ್ಲೀಸ್ಟ್ ಗೊತ್ತಾಗುತ್ತೆ ನಾನು ಯಾಕೆ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಾ ಇದ್ದೀನಿ, ಅವೇರ್ನೆಸ್ ಬರುತ್ತೆ. ಇನ್ಸ್ಟಾಗ್ರಾಮ್ ಯಾಕೆ ಓಪನ್ ಮಾಡ್ತಾ ಇದ್ದೀನಿ, ಇನ್ಸ್ಟಾಗ್ರಾಮ್ನಲ್ಲಿ ಏನು ಕೆಲಸನೇ ಇಲ್ಲ, ಸುಮ್ಮನೆ ಓಪನ್ ಯಾಕೆ ಮಾಡಬೇಕು. ಸೊ ಈ ಒಂದು ಸ್ಟೆಪ್ ಇದೆಯಲ್ಲ, ಆ ಡಿಸ್ಟ್ರಾಕ್ಟ್ ಆಗೋದ್ರಿಂದ ನಿಮಗೆ ಸ್ಟಾಪ್ ಮಾಡುತ್ತೆ. ಸೊ ಇದು ಒಂದು ಸ್ಟೆಪ್ ನೀವು ಮಾಡಲಿಲ್ಲ ಅಂದರೆ, ನೀವು ಹೋಗಿ ಆಟೋಮೆಟಿಕ್ಲಿ ನಿಮ್ಮ ಮೈಂಡ್ ಆ ಆ್ಯಪ್ ಮೇಲೆ ಕ್ಲಿಕ್ ಮಾಡುತ್ತೆ. ಒಂದ್ಸಲ ನೀವು ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಗೊತ್ತಿದೆ, ಅಟ್ಲೀಸ್ಟ್ 2-3 ತಾಸು ಆದರೂ ನೀವು ವೇಸ್ಟ್ ಮಾಡಿನೇ ಅಲ್ಲಿಂದ ಹೊರಗಡೆ ಬರ್ತೀರಾ. ಸೊ ಈ ಒಂದು ಟೆಕ್ನಿಕನ್ನು ಇಂಪ್ಲಿಮೆಂಟ್ ಮಾಡಿ. ನಿಮ್ಗೆ ಯಾವುದೇ ಆ್ಯಪ್ ಇರ್ಬೋದು, ನೀವು ವಾಟ್ಸಪ್ ಸ್ಟೇಟಸ್ ಹೆಚ್ಚು ನೋಡ್ತೀರಾ ಅಥವಾ ಯೂಟ್ಯೂಬ್ ಹೆಚ್ಚು ನೋಡ್ತೀರಾ ಅನ್ನೆಸೆಸರಿ, ಅಥವಾ ಇನ್ಸ್ಟಾಗ್ರಾಮ್ ಹೆಚ್ಚು ನೋಡ್ತೀರಾ ಅಂದರೆ, ನಿಮ್ಮ ಮೊಬೈಲ್ನಲ್ಲಿ ಪ್ರತಿ 7 ದಿನಕ್ಕೆ 15 ದಿನಕ್ಕೆ ಅದರ ಪ್ಲೇಸನ್ನು ಚೇಂಜ್ ಮಾಡ್ತಾ ಇರಿ. ಅದರಿಂದ ಅವೇರ್ನೆಸ್ ಹೆಚ್ಚಾಗುತ್ತೆ. ನೆಕ್ಸ್ಟ್ ಟೈಮ್ ನೀವು ಆ ಆ್ಯಪ್ ಮೇಲೆ ಕ್ಲಿಕ್ ಮಾಡುವಾಗ ನಿಮ್ಮ ಮೈಂಡ್ ಥಿಂಕ್ ಮಾಡುತ್ತೆ, ಯಾಕೆ ನಾನು ಈ ಆ್ಯಪನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಆ ಥಾಟ್ ಬಂತು ಅಂದರೆ ನೀವು ಕಂಟ್ರೋಲ್ ಮಾಡ್ಬೋದು ಆ್ಯಂಡ್ ಡಿಸ್ಟ್ರಾಕ್ಷನನ್ನು ಅವಾಯ್ಡ್ ಮಾಡಬಹುದು. ಸೊ ಈ ಟೆಕ್ನಿಕನ್ನು ನಾನು ಪರ್ಸ್ನಲಿ ತುಂಬ ಯೂಸ್ ಮಾಡ್ತೀನಿ. ಒಂದು ಸ್ಮಾಲ್ ಚೇಂಜಸ್ನಿಂದ, ಸಣ್ಣ ಬದಲಾವಣೆಯಿಂದ ನಿಮ್ಮ ಟೈಮ್ ತುಂಬ ಸೇವ್ ಆಗುತ್ತೆ, ನಿಮ್ಮ ಲೈಫ್ನಲ್ಲಿ ದೊಡ್ಡ ಬದಲಾವಣೆ ಬರುತ್ತೆ. ಸೊ ನಿಮಗೆ ಸ್ಮಾಲ್ ಹ್ಯಾಬಿಟ್ಸ್ ಬಗ್ಗೆ, ಅಂದರೆ ನಿಮ್ಮ ಹ್ಯಾಬಿಟ್ಸ್ ನಿಮ್ಮ ಲೈಫ್ನಲ್ಲಿ ಯಾವ ರೀತಿ ಬದಲಾವಣೆ ತರುತ್ತೆ ಅದರ ಬಗ್ಗೆ ಹೆಚ್ಚಿನದು ಕಲಿಬೇಕು, ತಿಳ್ಕೋಬೇಕು ಅಂದರೆ ನೀವು ಈ ಒಂದು ಪುಸ್ತಕವನ್ನು ಓದ್ಬೋದು, ಅಟಾಮಿಕ್ ಹ್ಯಾಬಿಟ್ಸ್ ಅಂತ ಹೇಳಿ. ನಾನು ಇದನ್ನು 2-3 ಬಾರಿ ಓದಿದ್ದೀನಿ. ಸೊ ತುಂಬ ಬದಲಾವಣೆ ಬಂದಿದೆ ಲೈಫ್ನಲ್ಲಿ, ಯಾವ ರೀತಿ ಸಣ್ಣ ಸಣ್ಣ ಹ್ಯಾಬಿಟ್ಸ್ಗಳನ್ನು ಬಿಲ್ಡ್ ಮಾಡಿ ಲೈಫನ್ನು ನೀವು ಕಂಪ್ಲೀಟ್ಲಿ ಚೇಂಜ್ ಮಾಡ್ಬೋದು ಅಂತ ಹೇಳಿ. ಸೊ ನೋಡಿ, ನಿಮ್ಮ ಊರಲ್ಲಿ ಲೋಕಲ್ ಶಾಪ್ನಲ್ಲಿ ಸಿಗುತ್ತೆ, ಈ ಬುಕ್ಕನ್ನು ನೀವು ಖರೀದಿ ಮಾಡ್ಬೋದು. ಇಂಗ್ಲೀಷ್ನಲ್ಲಿದೆ, ಇಂಗ್ಲೀಷ್ ಬರೋದಿಲ್ಲ ಅಂದರೆ ಕನ್ನಡದಲ್ಲಿ ಕೂಡ ನೀವು ಇದನ್ನು ಓದ್ಬೋದು, ಕನ್ನಡದಲ್ಲಿ ಕೂಡ ಇದು ಅವೈಲೇಬಲ್ ಇರುತ್ತೆ. ಸೊ ನಾನು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ನ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಅಮೆಝಾನಿಂದ ಪರ್ಚೇಸ್ ಕೂಡ ಇದನ್ನು ಮಾಡ್ಬೋದು. ಸೊ ಓದಿ, ಈ ರೀತಿ ಬುಕ್ಸ್ಗಳನ್ನು ಓದಿದಾಗ ಲೈಫ್ನಲ್ಲಿ ತುಂಬ ಬದಲಾವಣೆಗಳು ಬರುತ್ತೆ. ಸೊ ಇದು ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಬುಕ್. ಆಲ್ಮೋಸ್ಟ್ ಇದನ್ನು ಲಕ್ಷಾಂತರ ಜನ, 30 ಲಕ್ಷ ಜನ ಈ ಪುಸ್ತಕವನ್ನು ಓದಿದ್ದಾರೆ. ಸೊ ನೀವು ಇದನ್ನು ಒಂದ್ಸಲ ಖರೀದಿ ಮಾಡಿ ಓದಿ. ಒಂದು 200-300 ರೂಪಾಯಲ್ಲಿ ನಿಮಗೆ ಈ ಒಂದು ಪುಸ್ತಕ ಸಿಗುತ್ತೆ. ಆ್ಯಂಡ್ ಮೂರನೇ ಟೆಕ್ನಿಕ್ ಬಂದು, ನಿಮ್ಮ ಮೊಬೈಲ್ನಲ್ಲಿ ಇರುವಂತಹ ಎಲ್ಲ ಆ್ಯಪ್ಗಳ ನೋಟಿಫಿಕೇಷನನ್ನು ಆಫ್ ಮಾಡಿ. ಅಂದರೆ ಸೆಟ್ಟಿಂಗ್ನಲ್ಲಿ ಹೋಗಿ ನಿಮ್ಗೆ ಅಲ್ಲಿ ಆಪ್ಷನ್ ಇರುತ್ತೆ, ಈ ಆ್ಯಪ್ನಿಂದ ಬರುವಂತಹ ನೋಟಿಫಿಕೇಶನ್ ಆನ್ ಮಾಡಬೇಕಾ ಅಥವಾ ಆಫ್ ಮಾಡಬೇಕಾ ಅಂತ ಹೇಳಿ. ಸೊ ಆ ಎಲ್ಲ ಆ್ಯಪ್ಸ್ಗಳ ನೋಟಿಫಿಕೇಷನನ್ನು ಆಫ್ ಮಾಡಿ. ಈ ನೋಟಿಫಿಕೇಶನ್ ನಿಮಗೆ ತುಂಬ ಡಿಸ್ಟ್ರಾಕ್ಟ್ ಮಾಡುತ್ತೆ. ಪ್ರತಿ 1 ತಾಸಿಗೆ ಅರ್ಧ ತಾಸಿಗೆ ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ. ಎಸ್, ಈ ವಿಡಿಯೋ ಅಪ್ಲೋಡ್ ಆಗಿದೆ, ಈ ಮೂವಿ ಬಂದಿದೆ, ಈ ನೋಟಿಫಿಕೇಶನ್ ಬಂತು, ಅದ್ರ ಬಗ್ಗೆ ಏನೋ ನೋಟಿಫಿಕೇಶನ್ ಬಂತು, ನೀವು ಕೆಲಸ ಮಾಡ್ತಾ ಇರ್ತೀರಾ ಅಥವಾ ಓದ್ತಾ ಇರ್ತೀರಾ. ಸೊ ಸಡನ್ಲಿ ಅಲ್ಲಿ ನಿಮ್ಮದು ಗಮನ ಹೋಗುತ್ತೆ ಆ್ಯಂಡ್ ನೀವು ಅದರ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ದೆನ್ ಆ ಆ್ಯಪ್ ಓಪನ್ ಆಗುತ್ತೆ, ಅಲ್ಲಿ 1-2 ತಾಸು ವೇಸ್ಟ್ ಮಾಡ್ತೀರಾ. ದೆನ್ ಅಗೇನ್ ರಿಗ್ರೆಟ್, ಪಶ್ಚಾತ್ತಾಪ ಬರುತ್ತೆ. ಒಂದ್ಸಲ ಒಳಗಿಂದ ಪಶ್ಚಾತ್ತಾಪ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಕೆಲಸದ ಮೇಲೆ, ಓದೋದ್ರ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನೀವು ಇದನ್ನು ಒಂದು ಸಣ್ಣ ಸಣ್ಣ ಹ್ಯಾಬಿಟ್ನಿಂದ, ನಾನು ಹೇಳಿದ್ನಲ್ಲ ಚಿಕ್ಕ ಹ್ಯಾಬಿಟ್ ಏನು, ನೋಟಿಫಿಕೇಶನ್ ಆಫ್ ಮಾಡಿ ಇಷ್ಟೇ. 2-3 ತಾಸು ಉಳಿತು, ದುಃಖನೂ ಆಗೋದಿಲ್ಲ. ಆ್ಯಂಡ್ ದೆನ್ ಫೋಕಸ್ ಮಾಡಿ ನಿಮ್ಮ ವರ್ಕು ಮಾಡ್ಬೋದು, ಸ್ಟಡಿನೂ ಕೂಡ ಮಾಡ್ಬೋದು. ಸಿಂಪಲ್, ಟರ್ನ್ ಆಫ್ ಆಲ್ ನೋಟಿಫಿಕೇಶನ್. ನೋಡಿ, ಎಲ್ಲರೂ ನಿಮ್ಮ ಟೈಮ್ಗಾಗಿ ಫೈಟ್ ಮಾಡ್ತಾ ಇದ್ದಾರೆ. ಅದು ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಎಲ್ಲರಿಗೂ ನಿಮ್ಮ ಟೈಮ್ ಬೇಕು. ಆ್ಯಂಡ್ ಇಂಡಿಯಾದಲ್ಲಿ ನೋಡಿ, ಜನ ₹1 ಖರ್ಚು ಮಾಡಲಿಕ್ಕೆ 100 ಸಲ ಥಿಂಕ್ ಮಾಡ್ತಾರೆ. ಬಟ್ ಅದೇ ಟೈಮ್ ಬಂತು ಅಂದರೆ ಒಂದ್ಸಲನೂ ಯೋಚನೆ ಮಾಡದೆ ಟೈಮನ್ನು ಸ್ಪೆಂಡ್ ಮಾಡ್ತಾರೆ. ಆ್ಯಂಡ್ ಅದನ್ನೇ ಬಳಸ್ಕೊಂಡು ಕಂಪನಿಗಳು
ಮೂವೀಸ್, ಆಕ್ಟರ್ಸ್, ಕ್ರಿಕೆಟ್, ಸ್ಪೋರ್ಟ್ಸ್ ಇವೆಲ್ಲವೂ ಕೂಡ ಟೈಮ್ ಹಣ ಗಳಿಸ್ತಾ ಇವೆ ನಿಮ್ಮ ಟೈಮ್ನಿಂದಾಗಿ. ಬಟ್ ನೀವು ನಿಮ್ಮ ಗುರಿಗಳನ್ನು ಸಾಧಿಸಲಿಕ್ಕೆ ನಿಮ್ಮ ಟೈಮನ್ನು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ. ಸೊ ಪ್ಲೀಸ್ ಎಲ್ಲ ಆ್ಯಪ್ಗಳ ನೋಟಿಫಿಕೇಶನ್ಸನ್ನು ಕಂಪ್ಲೀಟ್ಲಿ ಆಫ್ ಮಾಡಿ. ಇದು ಒಂದು ಚಿಕ್ಕ ಹ್ಯಾಬಿಟ್ ನಿಮ್ಮ ಡಿಸ್ಟ್ರಾಕ್ಷನ್ಸನ್ನು ಕಂಪ್ಲೀಟ್ಲಿ ಏನು ಮಾಡುತ್ತೆ, ಸ್ಟಾಪ್ ಮಾಡುತ್ತೆ. ಸೊ ಪ್ಲೀಸ್ ಇವತ್ತೇ ಹೋಗಿ ನಿಮ್ಮ ಆ್ಯಪ್ಸ್, ಮೊಬೈಲ್ನಲ್ಲಿರುವಂಥ ಎಲ್ಲ ಆ್ಯಪ್ಗಳ ನೋಟಿಫಿಕೇಷನನ್ನು ಆಫ್ ಮಾಡಿ. ಆ್ಯಂಡ್ ನಾಲ್ಕನೇ ಟೆಕ್ನಿಕ್ ಬಂದು, ನೀವು ನೆಕ್ಸ್ಟ್ ಟೈಮ್ ಯಾವುದೋ ಸೋಷಿಯಲ್ ಮೀಡಿಯಾ ಆ್ಯಪ್ ಯೂಸ್ ಮಾಡುವಾಗ, ಸೊ ಆ ಆ್ಯಪ್ ಓಪನ್ ಮಾಡಿದಾಗ ರ್ಯಾಂಡಮ್ಲಿ ಹೋಗಿ ಏನಲ್ಲಿ ಕಾಣಿಸ್ತಾ ಇದೆ ಆ ವಿಡಿಯೋಸ್ಗಳನ್ನ, ರೀಲ್ಸ್ಗಳನ್ನ ನೋಡಲಿಕ್ಕೆ ಹೋಗಬೇಡಿ. ಅಲ್ಲಿ ಬಿ ಸ್ಪೆಸಿಫಿಕ್ ಆಗಿ ನಿಮ್ಗೆ ಏನು ಬೇಕೋ ಅದನ್ನು ಸರ್ಚ್ ಮಾಡಿ ಆ ವಿಡಿಯೋ ನೋಡಿ, ನಂತರ ಅದನ್ನು ಆ್ಯಪ್ ಕ್ಲೋಸ್ ಮಾಡಿಬಿಡಿ. ಎಕ್ಸಾಂಪಲ್ ತಗೊಳ್ಳಿ, ನೀವು ಯೂಟ್ಯೂಬ್ ಓಪನ್ ಮಾಡಿದ್ರೆ ಅಲ್ಲಿ ಹೋಮ್ ಟ್ಯಾಬ್ನಲ್ಲಿ ತುಂಬ ವೀಡಿಯೋಸ್ಗಳು ಕಾಣಿಸ್ತಾ ಇರುತ್ತೆ. ನೀವು ಯಾವ ರೀತಿ ವೀಡಿಯೋಸ್ ನೋಡ್ತೀರಾ ಅದೇ ರೀತಿ ವೀಡಿಯೋಸ್ ಅದು ನಿಮಗೆ ತೋರಿಸುತ್ತೆ ಅಲ್ಗಾರಿದಮ್. ನೀವು ಕ್ರಿಕೆಟ್ ನೋಡಿದರೆ ಕ್ರಿಕೆಟೇ ತೋರಿಸುತ್ತೆ, ಮೂವೀಸ್ ನೋಡಿದರೆ ಮೂವಿ ತೋರಿಸುತ್ತೆ, ಕಾಮಿಡಿ ವೀಡಿಯೋಸ್ ನೋಡಿದರೆ ಕಾಮಿಡಿ ವೀಡಿಯೋಸೇ ತೋರಿಸುತ್ತೆ. ಆ್ಯಂಡ್ ನೀವು ಅಲ್ಲಿ ಹೋಗ್ತೀರಾ, ಪದೇ ಪದೇ ಆ ವಿಡಿಯೋಗಳ ಮೇಲೆ ಕ್ಲಿಕ್ ಮಾಡ್ತೀರಾ ಆ್ಯಂಡ್ ಡಿಸ್ಟ್ರಾಕ್ಟ್ ಆಗ್ತೀರಾ. ನೆಕ್ಸ್ಟ್ ಟೈಮ್ ಯೂಟ್ಯೂಬ್ ಓಪನ್ ಮಾಡುವಾಗ ಥಿಂಕ್ ಮಾಡಿ, ಯಾಕೆ ಓಪನ್ ಮಾಡ್ತಾ ಇದ್ದೀನಿ, ಎಸ್ ಈ ಟಾಪಿಕ್ ಬಗ್ಗೆ ಕಲಿಬೇಕು. ಸೊ ಯೂಟ್ಯೂಬ್ ಓಪನ್ ಮಾಡಿ, ಏನು ಕಾಣಿಸ್ತಾ ಇದೆ ಅದನ್ನು ನೋಡಬೇಡಿ, ಸರ್ಚ್ ಮಾಡಿ, ಆ ಟಾಪಿಕ್ ಮೇಲೆ ಒಂದೆರಡು ವಿಡಿಯೋ ನೋಡಿದರೆ ದೆನ್ ಆ್ಯಪನ್ನು ಕ್ಲೋಸ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮ್ನಲ್ಲಿ ಯಾರೂ ಸರ್ಚ್ ಮಾಡೋದಿಲ್ಲ. ಸೊ ನನ್ನ ಪ್ರಕಾರ ನೋಡಿ, ನೀವು ಒಬ್ಬ ಸ್ಟೂಡೆಂಟ್ ಆಗಿದ್ದರೆ ಆ್ಯಂಡ್ ಇನ್ಸ್ಟಾಗ್ರಾಮ್ ನೀವು ಯಾವುದೋ ಬಿಸ್ನೆಸ್ ಪರ್ಪಸ್ಗಾಗಿ ಯೂಸ್ ಮಾಡ್ತಿಲ್ಲ ಅಂದರೆ ಇನ್ಸ್ಟಾಗ್ರಾಮ್ ನಿಮ್ಮ ಮೊಬೈಲ್ನಲ್ಲಿ ಇರಲೇಬಾರ್ದು, ಡಿಲೀಟ್ ಮಾಡಿಬಿಡಿ. ಎಸ್ ಹೌದು, ಸೊ ಇದು ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಆಗ್ಬೋದು. ತುಂಬ ಅಡಿಕ್ಟ್ ಆಗಿದ್ದಾರೆ ಇವತ್ತು ಸ್ಟೂಡೆಂಟ್ಸ್ ಇನ್ಸ್ಟಾಗ್ರಾಮ್ಗೆ. ಯಾಕಂದರೆ ಅಷ್ಟೇ ಅಲ್ಲಿ ನಿಮ್ಗೆ ಈವನ್ ವಿಡಿಯೋ ಸ್ಟಾಪ್ ಮಾಡುವಂಥ ಆಪ್ಷನ್ ಕೂಡ ಇಲ್ಲ. ಹೋದ ನಂತರ ವಿಡಿಯೋ ಆಟೋಮೆಟಿಕ್ಲಿ ಪ್ಲೇ ಆಗುತ್ತೆ. ಮೈಂಡ್ನ ಮೇಲೆ, ನಿಮ್ಮ ಕಂಪ್ಲೀಟ್ ಮೈಂಡ್ನ ಮೇಲೆ ಅವರು ಕಂಟ್ರೋಲ್ ಸಾಧಿಸಿದ್ದಾರೆ. ಬಟ್ ನಿಮ್ಮ ಮೈಂಡ್ನ ಮೇಲೆ, ನಿಮ್ಮ ಆ್ಯಕ್ಷನ್ನ ಮೇಲೆ ನಿಮ್ಮ ಕಂಟ್ರೋಲ್ ಇಲ್ಲ, ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಡಿಲೀಟ್ ಮಾಡಿ ಇನ್ಸ್ಟಾಗ್ರಾಮ್, ಅದರ ಅವಶ್ಯಕತೆ ಇಲ್ಲ. ನೀವು ಅದರ ಮೇಲೆ ಏನು ಬಿಸ್ನೆಸ್ ಮಾಡ್ತಾ ಇಲ್ಲ ಅಂದರೆ ಅದರಿಂದ ಏನೋ ಅಲ್ಲಿ ಹೆಚ್ಚು ಎಜುಕೇಷನಲ್ ಕಾಂಟೆಂಟ್ ಕೂಡ ಬರೋದಿಲ್ಲ. ಸೊ ನಿಮಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಇದ್ದೇ ಇದೆ, ಅಲ್ಲಿ ಕೂಡ ಸರ್ಚ್ ಮಾಡಿ ನೋಡಿ. ಸೊ ಈ ರೀತಿ ನೀವು ಕಂಟ್ರೋಲನ್ನು ಸಾಧಿಸಬಹುದು. ಸೊ ಈ ಜಸ್ಟ್ 4 ಟಿಪ್ಸ್ಗಳನ್ನು ನೀವು ಇಂಪ್ಲಿಮೆಂಟ್ ಮಾಡಿದ್ದೇ ಆದರೆ ನಿಮ್ಮ ಡಿಸ್ಟ್ರಾಕ್ಷನ್ ಟೈಮ್ ತುಂಬ ಕಡಿಮೆ ಆಗುತ್ತೆ. ನಿಮ್ಮ ಟೈಮ್ ಉಳಿತಾ ಇದೆ ಅಂದರೆ ನೀವು ನಿಮ್ಮ ಗೋಲ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ, ನಿಮ್ಮ ಗುರಿಗಳನ್ನು ಸಾಧಿಸಲಿಕ್ಕೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಮ ಸ್ಟಡಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ಸೊ ಅಲ್ಟಿಮೇಟ್ಲಿ ನೀವು ಸ್ಟಡಿ ಮಾಡಿದ ನಂತರ, ಏನೋ ಕೆಲಸ ಮಾಡಿದ ನಂತರ ಯಾವತ್ತೂ ಕೂಡ ನಿಮ್ಮ ಬಗ್ಗೆ ನಿಮಗೆ ಬ್ಯಾಡ್ ಫೀಲ್ ಆಗೋದಿಲ್ಲ. ಆ್ಯಂಡ್ ದೆನ್ ಬ್ಯಾಡ್ ಫೀಲ್ ಆಗಲಿಲ್ಲ ಅಂದರೆ ಯು ಫೀಲ್ ಗುಡ್ ಅಬೌಟ್ ಯೋರ್ ಸೆಲ್ಫ್. ನಿಮಗೆ ಖುಷಿ ಆಗುತ್ತೆ, ನಾನು ಇವತ್ತೊಂದು ಒಳ್ಳೆ ಕೆಲಸ ಮಾಡಿದೆ, ಒಳ್ಳೆ ಬುಕ್ ಓದಿದೆ, ಒಳ್ಳೆ ಒಂದು ಚಾಪ್ಟರ್ ಕವರ್ ಮಾಡಿದೆ ಅಂತ ಹೇಳಿ. ಸೊ ಅದರಿಂದ ನಿಮಗೆ ಒಳಗಿಂದ ಮೋಟಿವೇಶನ್ ಬರುತ್ತೆ ನೆಕ್ಸ್ಟ್ ಡೇ ಸ್ಟಡಿ ಮಾಡಲಿಕ್ಕೆ, ವರ್ಕ್ ಮಾಡಲಿಕ್ಕೆ. ಆ್ಯಂಡ್ ನಾವು ಯಾವಾಗಲೂ ಕೂಡ ಬೇರೆ ಔಟ್ಸೈಡ್ ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವೇನೋ ಕೆಲಸ ಮಾಡಿದ್ರೆ ಒಳಗಿಂದ ಕಾನ್ಫಿಡೆನ್ಸ್ ಆ್ಯಂಡ್ ಮೋಟಿವೇಶನ್ ಬರುತ್ತೆ. ಸೊ ಈ ಟಿಪ್ಸ್ಗಳನ್ನು ದಯವಿಟ್ಟು ಇಂಪ್ಲಿಮೆಂಟ್ ಮಾಡಿ, ಎಕ್ಸಿಕ್ಯೂಟ್ ಮಾಡಿ. ನಿಮಗೆ ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ದೆ ಬರ್ಕೊಳ್ಳಿ ಅಂತ ಹೇಳಿ. ಸೊ 4 ಟಿಪ್ಸ್ ನೀವು ಬರ್ಕೊಂಡಿದ್ದೆ ಆದರೆ ಐ ಹೋಪ್ ಅಟ್ಲೀಸ್ಟ್ ನೀವು 2-3 ಆದರೂ ಇದರಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತೀರಾ. ಈಗಲೇ ಮಾಡಿ. ಈಗ ಇಂಪ್ಲಿಮೆಂಟ್ ಮಾಡಲಿಕ್ಕೆ 10 ದಿನ ಟೈಮ್ ಬೇಕಾಗಿಲ್ಲ, ಈಗಲೇ ಇಂಪ್ಲಿಮೆಂಟ್ ಮಾಡಿ. ನೆಕ್ಸ್ಟ್ 7 ಡೇಸ್ ಒಳಗಡೆ ನಿಮ್ಮ ಡಿಸ್ಟ್ರಾಕ್ಷನ್ ಆಲ್ಮೋಸ್ಟ್ 0 ಆಗಿರುತ್ತೆ. ಆ್ಯಂಡ್ ಸೋಷಿಯಲ್ ಮೀಡಿಯಾ ಮೇಲೆ ನೀವು ಕಂಪ್ಲೀಟ್ ಕಂಟ್ರೋಲನ್ನು ಸಾಧಿಸ್ತೀರಾ. ಆ್ಯಂಡ್ ದಿಸ್ ಇಸ್ ಮೈ ಪ್ರಾಮಿಸ್. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಇದೇ ರೀತಿ ಕಾಂಟೆಂಟ್ಗಾಗಿ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲನ್ನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.